Hello everyone, welcome to Sanmargaha classes. Let us see question number 1 of chapter Chemical Effects of Electric Current. First question, a material that allows electricity to pass through it among the following is, some objects or some materials are good electric conductor. They can pass electricity through them, where some other materials are bad conductors or they are insulators. They do not allow electricity to pass through them. ಕೆಲವೊಂದಿಷ್ಟು ಮಟೀರಿಯಲ್ ಇಲೆಕ್ಟ್ರಿಸಿಟಿಯನ್ನ ತನ್ನ ಮೂಲಕ ಈಸಿಲಿ ಪಾಸ್ ಆಗೋಕೆ ಬಿಡುತ್ತೆ. ಇನ್ ಕೆಲವೊಂದಿಷ್ಟು ಮಟೀರಿಯಲ್ ಇಲೆಕ್ಟ್ರಿಸಿಟಿಯನ್ನ ತನ್ನ ಮೂಲಕ ಹೋಗ್ಲಿಕ್ಕೆ ಕೊಡೋದಿಲ್ಲ. ಸೊ ಕಂಡಕ್ಟರ್ ಇನ್ಸುಲೇಟರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನ್ ಕೇಳಿದ್ದಾರೆ, ಆ ಮಟೀರಿಯಲ್ ದ್ಯಾಟ್ ಅಲೋಸ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಲ್ಯೂಮಿನಿಯಂ, ಆಪ್ಷನ್ ಬಿ ರಬ್ಬರ್, ಆಪ್ಷನ್ ಸಿ plastic, option D dry wood. The correct answer is option A aluminium. Aluminium is correct answer. Aluminium is metal. Aluminium is metal which conducts electricity. It is a good electric conductor. Option B rubber. No, rubber is not which do not allow electricity to pass through it. Option C plastic. No, plastic is also wrong. ಆಪ್ಷನ್ ಡಿ ಡ್ರೈ ವುಡ್. ಇಲ್ಲಿ ಮತ್ತೆ ವೆಟ್ ಅಂತ ಬಂದ್ರೆ ಹಸಿ ವುಡ್ ಏನಿದೆ ಇಟ್ ಈಸ್ ಎಲೆಕ್ಟ್ರಿಕ್ ಕಂಡಕ್ಟರ್ ಬಟ್ ನಾಟ್ ಡ್ರೈ ವುಡ್. ಡ್ರೈ ವುಡ್ ಎಲೆಕ್ಟ್ರಿಕ್ ಕಂಡಕ್ಟರ್ ಅಲ್ಲ. ಸಿ ದಿಸ್ ಡಯಾಗ್ರಾಮ್. ಇಲ್ಲಿ ನೋಡಿ, ಫಸ್ಟ್ ಕೇಸ್ ಅಲ್ಯೂಮಿನಿಯಂ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಸರ್ಕ್ಯೂಟ್ ಅಲ್ಲಿ ಅಲ್ಯೂಮಿನಿಯಂ ಅನ್ನ ಕನೆಕ್ಟ್ ಮಾಡಿದ್ದಾರೆ ಅಂಡ್ ಬಲ್ಬ್ ಬೆಳಗ್ತಾ ಇದೆ, ವಿಚ್ ಮೀನ್ಸ್ ಎಲೆಕ್ಟ್ರಿಸಿಟಿ ಈಸ್ ಪಾಸಿಂಗ್ ಥ್ರೂ ದಿಸ್ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ. ವೇರಾಸ್ ಇಲ್ಲಿ ರಬ್ಬರ್ ಯೂಸ್ ಮಾಡಿದ್ದಾರೆ, ಪ್ಲಾಸ್ಟಿಕ್ ಮತ್ತೆ ಡ್ರೈ ವುಡ್ ಅನ್ನ ಯೂಸ್ ಮಾಡಿದ್ದಾರೆ. ಹಿಯರ್ ಇಲ್ಲಿ ಎಲ್ಲೂ ಬಲ್ಬ್ ಬೆಳಗ್ತಾ ಇಲ್ಲ. ಸೊ ದೇ ಆರ್ ನಾಟ್ conductors of electricity. Therefore, the option A, aluminium is correct answer. Thank you.